ಆಸ್ಪತ್ರೆ. ಹೆಸರು ಕಾವ್ಯ ಅಂತ, ಪ್ರತಾಪ್ ಅವ್ರ ವೈಫು. 21/5/2025 ಸಂಪಲ್ಲಿ ಬಿದ್ದು ಕೆಮಿಕಲ್ ಇದರಲ್ಲಿ ಸತ್ತೋದ್ರು. ಆ ಕಂಪ್ನಿಯಲ್ಲಿ ರಾಯಲ್ಸ್ ಬ್ರೋನಲ್ಲಿ ಕೆಲಸ ಮಾಡ್ತಾಯಿದ್ರು. ಮತ್ತು ನಾವು ಎಸ್ ಟಿ ಜನಾಂಗಕ್ಕೆ ಸೇರಿದ್ದವರು. ನಾನು ಹೆಣವನ್ನು ನೋಡೋಕ್ಕೆ ಹೋದಾಗ ಯಾರೂ ಬಿಡಲಿಲ್ಲ. ನಮ್ಮನ್ನು ನೋಡೋಕ್ಕೆ ಹೋದಾಗ ಗಲಾಟೆ ಮಾಡಿ ಕಳಿಸಿದ್ರು. ಆಸ್ಪತ್ರೆ ಹತ್ರ ಹೋದಾಗೂ ಎಲ್ಲ ನಾನು ಕಂಪ್ನಿ ಹತ್ರ 11 ಗಂಟೆ ಹತ್ರ ಇದ್ದು ಬಂದು ವಾಪಸ್ ಬಂದುಬಿಟ್ಟೆ. ಮತ್ತು ಹೆಣ ಸುಡೋಕ್ಕೆ ಮಣ್ಣು ಮಾಡ್ತೀವಿ ಬರ್ರಿ 6 ಗಂಟೆಗೆ ಅಂತ ಹೇಳಿದ್ರು. ಮಣ್ಣು ಮಾಡೋಕ್ಕೆ ಅಂತ ಹೋದಾಗ 6 ಗಂಟೆಗೆ ನಾವು ಹೋದಾಗ 5 ಗಂಟೆಗೆ ಎಲ್ಲ ಸುಟ್ಟಾಕ್ಬಿಟ್ಟಿದ್ರು. ಮಕ್ಕ ಸಮೇತ ನೋಡೋಕೆ ಬೀಳ್ದಂಗೆ ದೂರದಿಂದ ನೋಡಿ ವಾಪಸ್ ಬಂದಿದ್ದೀವಿ ನಾವು. ಮತ್ತು ಪರಿಹಾರ ಧನ ಅಂತ ಕೊಟ್ಟಿದ್ದಾರೆ. ಪರಿಹಾರ ಧನ ಅಂತ ಕೊಟ್ಟಿದ್ರೆ ಅವ್ರ ಅಪ್ಪ ಅಮ್ಮರೇ ಎಲ್ಲ ಇದು ಮಾಡಿದ್ದಾರೆ. ಮತ್ತು ಬರ್ರಿ ಮಾತುಕತೆ ಆಡೋಣ ಅಂತೇಳಿ ಕರೆಸ್ಬಿಟ್ಟು ಬರೀ 50,000 ಕೊಡ್ತೀವಿ ನಿಮ್ಮ ಜೀವನಾಂಶಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು. ಅದಕ್ಕೆ ಬೇಡ ಅಂತೇಳಿ ವಾಪಸ್ ಬಂದ್ವಿ. ನಮ್ಗೆ ಏನಾದರೂ ಮಾಡಿ ನ್ಯಾಯ ಕೊಡಿಸ್ರಿ. ಪರಿಹಾರ 1 ರೂಪಾಯಿನೂ ನಮಗೆ ಸಿಕ್ಕಿಲ್ಲ. ಅವ್ರಿಗೆ 25 ಲಕ್ಷ ಕೊಟ್ಟಿದ್ದಾರೆ. ನಮಗೆ ಪರಿಹಾರ ಏನೂ ಕೊಟ್ಟಿಲ್ಲ. ನನಗೆ 3 ಮಕ್ಕಳಿದ್ದಾರೆ. ನಮ್ಮ ಮನೆ ಬಾಡಿಗೆ ಕಟ್ಕೊಂಡು ಚೀಟಿ 12,000 ಚೀಟಿ ಕಟ್ಕೊಂಡು ಸಂಸಾರ ಮಾಡ್ತಿದ್ವಿ ನಾವು. 5 ವರ್ಷದಿಂದನೂ ಮದುವೆ ಆಗಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ರು. ಮತ್ತು ಅವ್ರ ಮನೆಗೆ ಯಾರೂ ಸೇರಿಸಿರಲಿಲ್ಲ ನಮ್ಮನ್ನ. ಮದುವೆ ಎಷ್ಟು ಜನ ಮದುವೆ ಆಗಿದ್ದೀರಾ ಅಂತೇಳಿ. ನಾವು ಬಾಡಿಗೆ ಮನೆಯಲ್ಲಿ ಇದ್ವಿ ಬಡವನಹಳ್ಳಿಯಲ್ಲಿ. ಸಪ್ರೇಟ್ ಇದ್ವಿ ನಾವು. ಹಿಂದೆಯಿಂದನೂ ಸಪ್ರೇಟ್ ಆಗಿದ್ವಿ. ನಾವು ಎಷ್ಟು ಜನಾಂಗಕ್ಕೆ ಸೇರಿದ್ದೀವಿ ಅಂತೇಳಿ ನಮ್ಮನ್ನ ಸೇರಿಸ್ಕೊಂಡಿರ್ಲಿಲ್ಲ. ಲವ್ ಮ್ಯಾರೇಜ್ ನಮ್ಮದು. ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಿದ್ದ ಪಾಪ. ತಾಯಿ ತಾವ ಸಂಬಂಧ ನೋಡ್ಕೊಂತಿದ್ದ. ಈಗ ಪರಿಹಾರ ಪೂರ್ಣವಾಗಿ ಕೊಡಬೇಕು ಅಂತ ಒತ್ತಾಯ ನಿಮ್ದು. ಪರಿಹಾರ ಕೊಡಬೇಕು. ಅವ್ರಿಗೆ ಕೊಟ್ಟಿದ್ದಾರೆ. ಮತ್ತೆ ನಾನು ಮಕ್ಕಳನ್ನ ನೋಡ್ಕೊಂತಿದ್ರು ಇದ್ದಾಗ 3 ಮಕ್ಕಳು. ಎಸ್ ಪಿ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ಕಂಪ್ಲೇಂಟ್ ತಗೊಂಡಿದ್ದಾರೆ. ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡಿಸ್ತೀವಿ ಅಂತಲೂ ಹೇಳಿದ್ದಾರೆ. ಕರೆಸ್ತಾರಂತೆ. ಕರೆಸಿರ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ 3 ಲಕ್ಷ ಸಾಲ ಮಾಡ್ಕೊಂಡಿದ್ದೀವಿ ನಾವು. ಮತ್ತೆ ಮನೆ ಇದಕ್ಕಲ್ಲ, ಮನೆ ಸಂಸಾರ ನೋಡ್ಕೆ ಅಂತೇಳಿ 3 ಲಕ್ಷ ಇದು ಮಾಡಿದ್ದೀವಿ. ಮತ್ತು ಅಲ್ಲಿ ಕಂಪ್ನಿ ಹತ್ರ ಹೋಗಿದ್ವಿ. ಇದಕ್ಕೆ ಮನವಿ ಪತ್ರ ಕೊಡೋಕ್ಕೆ ಅಂತೇಳಿ ಮನವಿ ಪತ್ರ ಕೊಡೋಕೆ ಹೋದಾಗ ಅಲ್ಲಿ ಇಸ್ಕೊಳ್ಲಿಲ್ಲ. ಗೇಟಿಂದ ಆಚೆಗೆ ಕಳಿಸ್ಬಿಟ್ರು. ನಾವು ಇಸ್ಕೊಂಬಲ್ಲ, ಅವರು ಆನಂದ್ ಸರ್ ಅಮ್ಮವ್ರು ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ವಿಕೇಶ್ ಅಮ್ಮವರು ಇಲ್ಲ, ನಮ್ಮನ್ನು ಬಿಡಲಿಲ್ಲ. ಅದು ಎಷ್ಟು ಜನಾಂಗಕ್ಕೆ ಸೇರ್ಕೊಂಡಿದ್ದೀರಾ ನೀವು ಬೇರೆ ಜಾತಿ ಅಂತೇಳಿ ಕಳಿಸ್ಲಿಲ್ಲ. ಅಲ್ಲಿಗೆ ಸೇರಿಸ್ಕೊಂಡ್ಲೇ ಇಲ್ಲ ನಮ್ಮನ್ನು. ಗಲಾಟೆ ಮಾಡಿ ಕಳಿಸ್ಬಿಟ್ರು. ಇಲ್ಲ, ಪ್ರತಾಪ್ ಅಮ್ಮವರು ಮತ್ತು ಆನಂದ್ ಇವರು ಕುಮಾರಮ್ಮವರು ಸೇರಿಸ್ಕೊಂಡ್ಲೇ ಇಲ್ಲ ಅಲ್ಲೆಲ್ಲೂ ನಮ್ಮನ್ನು. ಏನಕ್ಕೆ ಬಂದಿದ್ದೀರಾ ಹೋಗ್ರಿ ಅಂತೇಳಿ ಧಮಕಿ ಮಾಡಿ ಕಳಿಸ್ಬಿಟ್ರು ನಮ್ಮನ್ನು. ದೂರದಿಂದ ನಿಂತ್ಕೊಂಡು ಫೋಟೋ ತಗೊಂಡು ಬಂದಿದ್ದೀವಿ ನಾವು. ನಾನು ಚಾಮುಂಡಿ ಶಂಕರ್ ಅಂತ, KPCC ಕಾರ್ಮಿಕರ ವಿಭಾಗ ರಾಜ್ಯ ಜಂಟಿ ಕಾರ್ಯದರ್ಶಿ. ಬಯಾಸ್ ಅನ್ನೋ ಒಂದು ಕಂಪ್ನಿ ಹೊಸನರಸಾಪುರದಲ್ಲಿದೆ. ಆ ಕಂಪ್ನಿಯಲ್ಲಿ ಮೊನ್ನೆ ಪ್ರತಾಪ್ ಅನ್ನೋ ಒಂದು ಹುಡುಗ ಆ ಸೊಂಪಲ್ಲಿ ಬಿದ್ದು ಕೆಮಿಕಲಿಂದ ಮೃತಪಟ್ಟಿರ್ತಾನೆ. ಆ ವಿಚಾರವಾಗಿ ಆಕೆಗೆ ನ್ಯಾಯ ಒದಗಿಸಿಲ್ಲ. ಅಲ್ಲಿ 25 ಲಕ್ಷ ಪರಿಹಾರ ಧನನ ಕೊಟ್ಟಿದ್ದಾರೆ. ಬಟ್ ಆ ಹುಡುಗಿಗೆ ತಲುಪಿಲ್ಲ. ಆ ಬಯಾಪ್ಸಿ ಕಂಪ್ನಿ ಹತ್ರ ಹೋಗಿ ಆಕೆ ಆಗಿರೋ ಅನ್ಯಾಯ ಕೇಳೋಕ್ಕೆ ಹೋದಾಗ್ಲೂ ಅವ್ರು ಯಾರು ಒಳಗೆ ಬಿಟ್ಕೊಂಡಿಲ್ಲ, ಏನೂ ಕೇಳಿಲ್ಲ. ಬಟ್ ಆಕೆಗೆ ಯಾರೂ ಇಲ್ಲ. ನಾವು ಹೇಳೋದು, ನಾವು ಅವ್ರ ಮನೆಯವರು ಇನ್ನೊಬ್ಬರು ಮತ್ತೊಬ್ಬರ ಬಗ್ಗೆ ಮಾತಾಡಲ್ಲ. ಇದಕ್ಕೆ ನೇರ ಹೊಣೆ ಬಂದು ಕಂಪ್ನಿಯವರು. ಯಾಕೆಂದರೆ ಅವರು ವಿಚಾರಿಸ್ಬೇಕಾಗಿತ್ತು, ಹೆಂಡ್ತಿ ಇದ್ದಾಳ, ಯಾರಿದ್ದಾರೆ ಏನು ಅಂತ ಕೇಳಿ ಅವ್ರಿಗೆ ಒಂದು ನ್ಯಾಯ ಒದಗಿಸ್ಬೇಕಾಗಿತ್ತು. ಸೊ ನಾವು ಕೇಳೋದು ಇಷ್ಟೇ, ಆಕೆಗೆ ಮತ್ತೆ ಕರೆದು ಕಂಪ್ನಿಯಿಂದ ಆಗ್ಬೋದು ಅಥವಾ ಯಾರಿಂದನೆಲ್ಲ ಆಗ್ಬೋದು, ಯಾರು ಇಸ್ಕೊಂಡಿರೋ ಅವರಿಂದ ಆಗ್ಬೋದು, ಹಣನ ಒದಗಿಸ್ಬೇಕು ಅವ್ರಿಗೆ. ಯಾಕೆಂದರೆ ಅವರು ಜೀವನ ಮಾಡಬೇಕು, ಮಕ್ಕಳಿದ್ದಾರೆ. ಯಾಕೆಂದರೆ ಆ ಹುಡುಗಿ ಒಂದು ಅಬಲೆ ಹೆಣ್ಣು. ಸೊ ಎಲ್ಲೂ ಹೋಗಿ ಜೀವನ ಮಾಡೋಕ್ಕಾಗೋದಿಲ್ಲ. ಈಗ ಗಂಡ ಇದ್ದಿದ್ರೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದ ಅವನು, ಆಚೆ ಎಲ್ಲೂ ಕಳಿಸ್ದಂಗೆ. ಅವ್ನು ಯಾರನ್ನೂ ಆಚೆ ಬಿಟ್ಟಿಲ್ಲ ನಾವು ಕಂಡಂಗೆ.
ಸೊ ಮುಂದಕ್ಕೆ ಅವ್ರ ಜೀವನ ಮಾಡೋದು ಕಷ್ಟ ಇದೆ. ಆ ದುಡ್ಡಲ್ಲಿ ಹೆಂಗೋ ಮಕ್ಳಿಗೇನೋ ಒಂದು ವಿದ್ಯಾಭ್ಯಾಸಕ್ಕೂ ಮತ್ತೊಂದಕ್ಕೂ ಆಗುತ್ತೆ. ಮತ್ತು ಆ ಕಂಪ್ನಿಯಲ್ಲಿ ಆಕೆಗೆ ಒಂದು ಕೆಲಸ ಕೊಡಬೇಕು. ಅಲ್ಲಿವರೆಗೂ ನಾವು ಈ ಹೋರಾಟ ಬಿಡೋದಿಲ್ಲ. ಸೊ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ನಡೆಸ್ತಾನೆ ಇರ್ತೀವಿ. ಕಂಪ್ನಿಯವರು ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟವ್ರು ಆಗ್ಬೋದು, ಇದ್ರ ಬಗ್ಗೆ ಗಮನ ಹರಿಸಿ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ.